2.5 ವರ್ಷ ಸರ್ಕಾರ ನಡೆದ ರೀತಿ ನಿಮಗೇನಾದ್ರು ಬೇಜಾರಿದೆಯಾ? ಆ ಕಾರಣಕ್ಕೆ ನಾಯಕತ್ವ ಬದಲಾವಣೆಯ ಮಾತಾಡ್ತಿದ್ದೀರಾ? ನೋ. ಸಿದ್ದರಾಮಯ್ಯನವರು 5 ಗ್ಯಾರಂಟಿ ಕೊಟ್ಟು 1,00,000 ಕೋಟಿಯನ್ನು ಪ್ರತಿ ವರ್ಷ ಇಟ್ಟು ನನ್ನ ಕ್ಷೇತ್ರ ಅಷ್ಟು ಬರ್ಡನ್ ತಗೊಂಡು ನನ್ನ ಕ್ಷೇತ್ರನೇ ನಾವು ಹೊಸ ಮಂಡ್ಯವನ್ನು ನಿರ್ಮಾಣ ಮಾಡಿದ್ದೀವಿ. 1,500 ಕೋಟಿ ರೂಪಾಯಿ ನನ್ನ ಕ್ಷೇತ್ರಕ್ಕೆ ಬಂದಿದೆ. 100 ವರ್ಷದಿಂದ ಆಗದೇ ಇರೋಂಥ ನಾಲೆಗಳಿಗೆ ಇನ್ನೂ 300 ಕೋಟಿ ರೂಪಾಯಿ ಕೊಟ್ಟಿದ್ದಾರೆ. ಎಲ್ಲ ಇವತ್ತು ಬೆಳಗ್ಗೆ ನಾನು 10 ಕೋಟಿ ರೂಪಾಯಿದು ಭೂಮಿ ಪೂಜೆ ಮಾಡಿ ಬಂದಿದ್ದೀನಿ. ಮೊದಲೆಲ್ಲ 5 ದಿನ ಆಗೋದು. KRS ಅಲ್ಲಿ ನೀರು ತೆಗೆದ್ರೆ ಲಾಸ್ಟ್ ಐಲ್ಯಾಂಡ್ಗೆ ತಲುಪಬೇಕಾದ್ರೆ 5 ದಿನ ಆಗೋದು. ಈಗ 24 ಅವರ್ ಒಳಗಡೆ ನೀರು ಬರುತ್ತೆ. ಮಂಡ್ಯ ರೋಡು ಹಳ್ಳಿ ಥರ ಇತ್ತು. ನೀವು ಬನ್ನಿ, ಒಳ್ಳೆ ಫುಟ್ಪಾತ್ ಮಾಡಿದ್ದೀವಿ. 4 ಸರ್ಕಲ್ ತೊಗೊಂಡಿದ್ದೀವಿ. 5 ಕೋಟಿ ಹಾಕಿದ್ದೀನಿ. ನಿಮಗೆ ವಿದೇಶದ ಮಾದರಿ ಸರ್ಕಲ್ನ ಅಭಿವೃದ್ಧಿ ಮಾಡ್ತಿದ್ದೀವಿ. ಇದೆಲ್ಲ ದುಡ್ಡು ಕೊಟ್ಟಿದ್ದು ಸಿದ್ದರಾಮಯ್ಯ ಅವರೇ ಅಲ್ವಾ? ಅಂದರೆ ನಿಮ್ಮ ಶಾಸಕರು ಬೇರೆಯವರು ಗ್ಯಾರಂಟಿ ಯೋಜನೆಗಳಿಂದಾಗಿ ನಮ್ಗೆ ಅನುದಾನ ಬರ್ತಿಲ್ಲ ಅಂತ ಹೇಳಿದ್ರೆ ಸುಳ್ಳು ಹೇಳಿದ್ರೆ ಅಥವಾ? ಈಗ ಒಂದು ಉದಾಹರಣೆ ಕೊಡ್ತೀನಿ ನಿಮಗೆ. ಒಬ್ಬರು ಶಾಸಕರು ನಮ್ಮ ಗ್ಯಾರಂಟಿಯಿಂದ ಬಂದಿಲ್ಲ ಅಂತ ನಾವು ಒಳಗಡೆ ಚೆಕ್ ಮಾಡಿದಾಗ ಅವ್ರು ಯಾವುದೋ ಒಂದು ಫೈಲ್ ಕ್ಲಿಯರ್ ಆಗಿಲ್ಲ ಅನ್ನೋ ಕಾರಣಕ್ಕೆ ಈ ಡೈಲಾಗ್ ಕೊಡ್ಬಿಟ್ಟಿದ್ರು. ಆಮೇಲೆ ಫೈಲ್ ಕ್ಲಿಯರ್ ಆಯಿತು. ಫೈಲ್ ಅಂದರೆ ಯಾವುದೋ ಕಾಮಗಾರಿದವು. ಓಕೆ, ಅವ್ರ ಕ್ಷೇತ್ರ ಅದೇನು ನೀವು ಕ್ಲಾರಿಫಿಕೇಶನ್ ಕೊಡಬೇಕಾಗಿಲ್ಲ. ಓಕೆ, ಆ ಥರ ನಾನಾ ಕಾರಣಕ್ಕೆ ವೈಯಕ್ತಿಕವಾಗಿ ಹೇಳ್ಬಹುದು ಕೆಲವರು. ಬಟ್ 224 ಕ್ಷೇತ್ರಕ್ಕೂ ಅನುದಾನನ ಬಿಡುಗಡೆ ಮಾಡಿದ್ದಾರೆ. ಮೊನ್ನೆ 10 ಕೋಟಿ ನಮಗೂ ಕೊಟ್ಟರು, ಅವ್ರಿಗೂ ಕೊಟ್ಟರು. ಸಫಿಷಿಯೆಂಟ್ ಕೊಟ್ಟಿರೋಂಥ ಮುಖ್ಯಮಂತ್ರಿ ಯಾರಾದರೂ ಇದ್ದರೆ ಸಿದ್ದರಾಮಯ್ಯನವರು. ಅದರಲ್ಲಿ ಏನು 2 ಮಾತಿಲ್ಲ. ಆದರೆ ವೈಯಕ್ತಿಕವಾಗಿ DK ಅವರು CM ಆಗಬೇಕು ಅನ್ನೋದು ಬಯಸೋ ನಾನು. ಆ ಕಾರಣಗಳಿಗೆ ನಾನು ಹೇಳೋದ್ರಲ್ಲಿ ಅದರಲ್ಲೇನು ತಪ್ಪಿಲ್ಲ ಅಂತ ನನಗನ್ನಿಸಿದೆ. ರಾಜಕೀಯ ಲೆಕ್ಕಾಚಾರ ಅಂತ ಒಂದಿರುತ್ತೆ ನೋಡ್ರಿ. ನನ್ನ ಕ್ಷೇತ್ರದ ಡೆಮೋಗ್ರಫಿ ಹಿಂಗಿದೆ, ಆ ಕಾರಣಕ್ಕಾಗಿ DK ಶಿವಕುಮಾರ್ CM ಆಗಬೇಕು, ಅಥವಾ ಮುಂದಿನ ಚುನಾವಣೆಯ ಲೆಕ್ಕಾಚಾರ ಹಿಂಗಾಗುತ್ತೆ, ಆ ಕಾರಣಕ್ಕಾಗಿ DK ಶಿವಕುಮಾರ್ CM ಆಗಬೇಕು, ಏನೋ ಒಂದು ಪೊಲಿಟಿಕಲ್ ಕಾರಣ ಇರುತ್ತಲ್ಲ. ಆ ರೀತಿ ಏನು ಭಾವನೆಗಳಿಲ್ಲ. ವೈಯಕ್ತಿಕವಾಗಿ ನಾನು 20 ವರ್ಷದಿಂದ ಅವ್ರ ಜೊತೆ ಬೆಳೆದಿರೋದ್ರಿಂದ ಒಂದಿನ ಅವ್ರು CM ಆಗಬೇಕು ಅನ್ನೋದು ಅವ್ರನ್ನ ಆ ಚೇರಲ್ಲಿ ನೋಡಬೇಕು ಅನ್ನೋದು ಭಾವನೆ ಇರೋದ್ರಿಂದ ನಾನು ಹೇಳ್ತಾ ಇದ್ದೀನಿ. ಬಿಟ್ಟರೆ ಅದರಲ್ಲೇನು ಇಡನ್ ಅಜೆಂಡಾ ಆಗಲಿ, ಜಾತಿ ಲೆಕ್ಕಾಚಾರ ಆಗಲಿ ಏನಿಲ್ಲ. ಸಿದ್ದರಾಮಯ್ಯವರು ಕೂಡ ನಾನು ಆ್ಯಸ್ ಎ ಒಕ್ಕಲಿಗ ನಮ್ಮನ್ನು ಭಾಳ ಪ್ರೀತಿಯಿಂದ ನಾವು ಹೇಳೋದನ್ನೆಲ್ಲ ಕೆಲಸ ಮಾಡಿಕೊಟ್ಟು ಭಾಳ ಪ್ರೀತಿಯಿಂದ ನೋಡ್ಕೊಳ್ತಾರೆ. ಅದರಲ್ಲೇನು ಯಾವತ್ತೂ ಕೂಡ ಅವರು ಪಾರ್ಶಾಲಿಟಿ ಮಾಡಿದ್ರು, ಕುರುಬರಿಗೆ ಮಾತ್ರ ಚೆನ್ನಾಗಿ ನೋಡಿಕೊಂಡ್ರು, ಒಕ್ಕಲಿಗರು ಆ ಭಾವನೆನೇ ನಮಗಿಲ್ಲ. ತಾವು ಒಕ್ಕಲಿಗರಾಗಿ ಒಕ್ಕಲಿಗರ ಪ್ರಾಬಲ್ಯದ ಜಿಲ್ಲೆಯಲ್ಲಿ ರಾಜಕಾರಣ ಮಾಡ್ತಾ ಇರುವುದರಿಂದ ಒಬ್ಬ ಒಕ್ಕಲಿಗ ನಾಯಕನನ್ನು ಬೆಂಬಲಿಸಬೇಕಾದದ್ದು ರಾಜಕೀಯವಾಗಿ ಸೇಫ್ ಅಂತ ಏನಾದ್ರು ಯೋಚನೆ ಮಾಡ್ತಿದ್ದೀರಾ? ಆ ಥರ ಏನಿಲ್ಲ. ನಾನು ವೈಯಕ್ತಿಕವಾಗಿ DK ಅಂದರೆ ನನಗೆ ಇಷ್ಟ. ನನ್ನ ಕಷ್ಟ ಸುಖದಲ್ಲಿ ಅವರು ಭಾಗಿಯಾಗಿದ್ದರು. ಅದು ಅವರು ಪರ ನಿಲ್ಲೋದು ನನ್ನ ಮನುಷ್ಯದ ಧರ್ಮ.